ಜನೌಷಧಿ ಕೇಂದ್ರ ಇರೋದೇ ಜನಗಳಿಗೋಸ್ಕರ ಇರೋದು. ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಿ ಸಿಗಬೇಕು ಅನ್ನೋದೇ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರ ಕನಸು. ಆ ನಿಟ್ಟಿನಲ್ಲಿ ನಾನು ಫಸ್ಟ್ ಆಫ್ ಆಲ್ ಗೀತಾ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಇದು ಅವರ 2ನೇ ಶಾಖೆ ಆಗಿದೆ ಮುಳಬಾಗ್ಲಲ್ಲಿ. ಸೊ ಪ್ರೌಡ್ಲಿ ನಾನು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೀನಿ, ಬಿಕಾಸ್ ಇದು ಒಂಥರ ಸಮಾಜ ಸೇವೆನೇ ಆಗಿರುತ್ತೆ. ಇದಕ್ ಮುಂಚೆನೂ ಅವರು ಹೋದ್ ವರ್ಷ ಹೋದ್ ವರ್ಷ ಇನ್ನೂ ಫಸ್ಟ್ನೇ ಶಾಖೆ ಉದ್ಘಾಟನೆಗೂ ಕರೆದಿದ್ರು, ಬರಕ್ಕಾಗ್ಲಿಲ್ಲ. ಇದು 2ನೇ ಶಾಖೆ ಆಗಿರುತ್ತೆ. ಸೊ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳೋದಕ್ ಬಂದಿದ್ದೀನಿ. ಸೊ ಆದಷ್ಟು ನನ್ ಗೀತಾ ಅವರಲ್ಲಿ ಕೇಳೋದೇನಂತಂದ್ರೆ, ಆದಷ್ಟು ಹಳ್ಳಿಗಳ ಕಡೆ ಇದನ್ನ ಸ್ಪ್ರೆಡ್ ಮಾಡಿ, ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಪ್ರತಿಯೊಬ್ಬರಿಗೂನು ಇದ್ರ ಬಗ್ಗೆ ತಿಳಿಪಡಿಸಿ ಬಡವರಿಗೆ ಆದಷ್ಟು ಹೆಲ್ಪ್ ಆಗುತ್ತೆ. ಇದು ಮೋದಿಜಿ ಅವರ ಯೋಜನೆ ಆಗಿರುತ್ತೆ. ಸೊ ಎಲ್ರಿಗೂ ಇದನ್ನ ತಲುಪೋ ಹಾಗೆ ಮಾಡಿ. ಹಾಗೆ ನಮ್ಮ ಮೀಡಿಯಾ ಅವ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಹೆಲ್ಪ್ ಮಾಡಿ ಅವ್ರಿಗೆ. ದಯವಿಟ್ಟು ಹಳ್ಳಿಗಳಿಗೆ ಆದಷ್ಟು ಸ್ಪ್ರೆಡ್ ಮಾಡಿ, ಎಲ್ರಿಗೂ ತಿಳಿಯೋ ತರ ಮಾಡಿ. ನಾನು ಇತ್ತೀಚೆಗೆ ನೋಡ್ತಿದ್ದೆ, ಎಲ್ರೂನು ಒಳ್ಳೆ ಲೈಕ್ ಏನಂತಾರೆ, ಜನ ಜಾಗೃತಿ ಮಾಡ್ತಿದ್ರಿ ನ್ಯೂಸ್ಗಳಲ್ಲಿ, ಎಲ್ರಿಗೂನು ಗೊತ್ತಿರೋ ತರ. ಸೊ ಮಕ್ಕಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಒಂದು ಪ್ರವಾಸದ ಬಗ್ಗೆ ಆಗಿರ್ಬೋದು, ಹೆಲ್ಮೆಟ್ಸ್ ಬಗ್ಗೆ ಆಗಿರ್ಬೋದು, ಮಕ್ಕಳಿಗೆ ಜನ ಜಾಗೃತಿ ಮಾಡ್ತಿದ್ದೀರಾ. ಸೊ ಅದೇ ರೀತಿ ಇದನ್ನು ಜನಗಳಿಗೆ ತಲುಪಿಸಿ ಆದಷ್ಟು ಅವ್ರಿಗೆ ತಿಳಿಪಡಿಸಿದ್ರೆ ಅವ್ರಿಗೊಂದು ಅನುಕೂಲ ಆದಂಗಾಗುತ್ತೆ, ಎಲ್ರಿಗೂ ಹೆಲ್ಪ್ ಮಾಡ್ದಂಗಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಕ್ಕೆ ತೆರವು ಗಳಿಸಿದಾರೆ ಅಂತ ಗೊತ್ತಿಲ್ಲ. ಆದಷ್ಟು ಕೇಳ್ಕೊಳ್ಳೋದಿಷ್ಟೇ, ಇದರಲ್ಲಿ ರಾಜಕಾರಣ ತೋರ್ಸೋದು ಬೇಕಾಗಿಲ್ಲ. ಬಿಕಾಸ್ ನಾವು ಏನಿದ್ರು ಎಲೆಕ್ಷನ್ ಹತ್ರ ಬಂದಾಗ ಅವೆಲ್ಲ ಮಾಡೋದು ಸಹಜ. ಬಟ್ ಈಗ ಯಾವುದೇ ಪಕ್ಷದವರಾಗಿದ್ರು, ಯಾವ ಸರ್ಕಾರ ಜನಕ್ಕೋಸ್ಕರ ಯಾವುದೇ ಯೋಜನೆ ತಗೊಂಡ್ ಬಂದಾಗ ನಾವೆಲ್ರಿಗೂ ಅದನ್ನ ಜನಗಳಿಗೆ ತಲುಪಿಸೋ ಅಂತ ಕೆಲಸ ಮಾಡ್ಬೇಕು. ಸೊ ಇವ್ರಿಗೆ ಒಂದ್ ಸ್ವಲ್ಪ ಸಹಕಾರ ಕೊಟ್ರೆ, ಎಲ್ರೂ ಮುಂದೆ ಬಂದು ಕೈ ಜೋಡಿಸಿ ಇದಕ್ಕೆ ಜನಗಳಿಗೆ ತಲುಪುವಂಗ್ ಮಾಡಿ, ಬಡವ್ರಿಗೆ ಸಹಾಯ ಮಾಡಿ ಅಷ್ಟೇ. ತೆರವುಗೊಳಿಸೋದ್ರಿಂದ ಈಗ ನೋಡಿ ಆಚೆ ಬಂದು ಪಾಪ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದಷ್ಟು ದಯವಿಟ್ಟು ಇದು ಜನಗಳಿಗೋಸ್ಕರ ಮಾಡಿರೋದ್ರಿಂದ ಎಲ್ರೂ ಇದಕ್ಕೆ ಕೈ ಜೋಡಿಸಿ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ. ತುಂಬು ಹೃದಯದ ಧನ್ಯವಾದಗಳು. ನನ್ನ ಗೆಳತಿ ಅಂತ ಹೇಳಿದ್ರು ಪದ್ಮ ಅವರು, ತುಂಬಾ ಖುಷಿ ಆಯ್ತು. ಆಸ್ ಎ ಫ್ರೆಂಡ್ ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಹ್ಯಾಪಿ. ತುಂಬಾ ಹಂಬಲ್ ಪರ್ಸನ್, ತುಂಬಾ ಡೌನ್ ಟು ಅರ್ತ್ ಪರ್ಸನ್. ಈ ತರ ಈ ಸ್ಟೇಜ್ ಅಲ್ಲಿ ಇರೋರನ್ನ ಯಾರನ್ನು ಇಷ್ಟು ಹಂಬಲ್ ಆಗಿರೋರನ್ನ ನಾನ್ ನೋಡಿಲ್ಲ. ನನ್ನ ಅವರ ಪರಿಚಯ ಆಗಿ 2.5 ವರ್ಷ ಆಯ್ತು. ಈಗ್ಲೂ ಹೇಗಿದಾರೋ ಹಾಗೆ ಇದಾರೆ. ಒಂದ್ ಮೆಸೇಜ್ ಆಗ್ಲಿ ನೋಡ್ತಾರೆ, ಒಂದ್ ಮೆಸೇಜ್ ಆಗ್ಲಿ ರೆಸ್ಪಾನ್ಸ್. ಜನೌಷಧಿ ಕೇಂದ್ರ ಇರೋದೇ ಜನಗಳಿಗೋಸ್ಕರ ಇರೋದು. ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಿ ಸಿಗಬೇಕು ಅನ್ನೋದೇ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರ ಕನಸು. ಆ ನಿಟ್ಟಿನಲ್ಲಿ ನಾನು ಅದೇ ಹಾದಿಯಲ್ಲಿ ಇದ್ದೇನೆ. 7 ವರ್ಷದಿಂದ ಜನಗಳಿಗೆ ಸೇವೆ ಕೊಡ್ತಿದ್ದೀನಿ ಜನೌಷಧಿ ಕೇಂದ್ರದಿಂದ. ತುಂಬಾ ಜನ ಮಿಸ್ಗೈಡ್ ಆಗ್ತಾರೆ, ಡಾಕ್ಟರ್ಸ್ ಗಳು ಮಿಸ್ಗೈಡ್ ಮಾಡ್ತಾರೆ. ದಯವಿಟ್ಟು ಅದು ಮಾಡ್ಬೇಡಿ. ಪ್ಲೀಸ್ ಹೆಲ್ಪ್ ನೀಡಿ ಪೀಪಲ್. ಎಲ್ರಿಗೂ ಕೊಡಿ ಅಂತ ಹೇಳೋದಿಲ್ಲ. ಯಾರಿಗೆ ತುಂಬಾ ಫೈನಾನ್ಷಿಯಲಿ ವೀಕ್ ಇರ್ತಾರೆ ಅವ್ರಿಗೆ ಸಜೆಸ್ಟ್ ಮಾಡಿ. ದಯವಿಟ್ಟು ಆಡ್ಬೇಡ, ಅಲ್ಲಿ ತಗೋಬೇಡಿ, ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತ ಹೆದರ್ಸ್ಬೇಡಿ. ತುಂಬಾ ಜನ ಬಂದ ಅಳ್ತಾರೆ, అయ్యో బయట చాలా రేట్ అవుతుందమ్మా, నాకు ఈడైతే తక్కువ పడుతుంది, కడుపు నిండుగా అన్నం తినొచ్చు కానీ వాళ్ళు వద్దు అంటారు. ದಯವಿಟ್ಟು ಸರ್ ನಿಮ್ಮನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರೇ ಆಗಿರ್ಲಿ ನೀಡಿ ಪೀಪಲ್ ಸ್ವಲ್ಪ ಸಹಾಯ ಮಾಡಿ, ಧೈರ್ಯ ಕೊಡಿ, ಬಳಕೆ ಮಾಡ್ಲಿ. ಅವ್ರಿಗೋಸ್ಕರನೇ ಮಾಡಿರೋ ಒಂದು ಸ್ಕೀಮ್ ಇದು, ಎಲ್ರು ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು.